ಪುರಸಭೆ ವತಿಯಿಂದ ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ಗುಂಡಿ ಬಿದ್ದಿದ್ದ ರಸ್ತೆಗೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, 5ನೇ ವಾರ್ಡ್ನಲ್ಲಿ ಸಂಚರಿಸಲು ವಾಹನ ಸವಾರರಿಗೆ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚರಿಸಬೇಕಾಗಿತ್ತು. ಅಲ್ಲದೆ ಇಲ್ಲಿ ಯುಜಿಡಿ ಸಮಸ್ಯೆ ಬೇರೆ ಇದ್ದು ಹಾಗೂ ಇಲ್ಲಿ ದರ್ಗಾದಲ್ಲಿ ಉಸರ್ ಕಾರ್ಯಕ್ರಮ ಇರುವುದರಿಂದ ಇಲ್ಲಿಯ ನಿವಾಸಿಗಳು ಹಾಗೂ 5ನೇ ವಾರ್ಡ್ನ ಸದಸ್ಯರಾದ ಜಮಾಲುದ್ದೀನ್ ರವರ ಮನವಿ ಮೇರೆಗೆ ಈ ರಸ್ತೆಯನ್ನು ಡಾಂಬರೀಕರಣ ಪುರಸಭೆಯಿಂದ ಮಾಡಲಾಗುತ್ತಿದೆ. ಅದೇ ರೀತಿ ಪಂಪ್ಹೌಸ್ ಬೀದಿಯಲ್ಲಿ ಯುಜಿಡಿ ಕೆಲಸದಿಂದ ರಸ್ತೆಗಳು ಗುಂಡಿ ಬಿದ್ದಿದ್ದು ಅಲ್ಲಿಯೂ ಸಹ ರಸ್ತೆ ಡಾಂಬರೀಕರಣ ಮಾಡಲಾಗುತ್ತಿದೆ. ಹಜರತ್ ಬಾವನಲಿ ಬಾವನ್ ಬಾರ್ಷದ್ ಅವರ ಒಂದು ಉರುಸ್ ಸಂದಲ್ ಕಾರ್ಯಕ್ರಮ ಹಾಗೂ ಈ ಕಟ್ಟಡದ ಒಂದು ಉದ್ಘಾಟನೆಯನ್ನ 24 ಶುಕ್ರವಾರದಂದು ನಾವು ಹಮ್ಮಿಕೊಂಡಿದ್ದೀವಿ ದರ್ಗಾ ಕಮಿಟಿ ವತಿಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಹೊಳೆಬೀದಿಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯ ಕುಂಠಿತಗೊಂಡಿತ್ತು. ಅದೇ ರೀತಿ ನಾವು ಮತ್ತು ದರ್ಗಾ ಕಮಿಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನನ್ನ ಆದಿಯಾಗಿ ಮನೆ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದು, 20ನೇ ತಾರೀಕು ಕಾರ್ಯಕ್ರಮ ಇದೆ, ತಾವು ದಯಮಾಡಿ ಬಹಳ ವರ್ಷಗಳ ಕಾಲ ರಸ್ತೆಗಳು ಹಾಳಾಗಿದ್ದು ಗುಂಡಿ ಬಿದ್ದಿದ್ದು ಇಲ್ಲಿ ಪ್ರಮುಖವಾಗಿ ದರ್ಗಾ ಮತ್ತು ಅಶ್ವತ್ ಕಟ್ಟೆ ಮತ್ತು ಶಾಲಾ ಕಾಲೇಜುಗಳು ಇರೋದ್ರಿಂದ ತಿರುಗಾಡಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಸುಮಾರು 15ರಿಂದ 20 ಸಾವಿರ ಜನ ಸೇರ್ತಕ್ಕಂಥ ಈ ಉರುಸ್ ಸಂದಲ್ ಕಾರ್ಯಕ್ರಮಕ್ಕೆ ನಮಗೆ ರಸ್ತೆ ಹಾಳಾಗಿದೆ ಹಾಗೂ ಕೆಲವು ದೀಪಗಳನ್ನು ಅಳವಡಿಸಿಕೊಡ್ಬೇಕು ಅಂತೇಳಿ ನಾನು ಕಳೆದ 15 ದಿವಸದಿಂದ ಅರ್ಜಿ ಕೊಟ್ಟಿದ್ದೆ. ಆ ಅರ್ಜಿಗೆ ನನ್ನ ಮನವಿಗೆ ಮತ್ತು ನನ್ನ ಕಮಿಟಿಯವರ ಮನವಿಗೆ ಸ್ಪಂದಿಸಿ ಇವತ್ತು ಮಾನ್ಯ ಅಧ್ಯಕ್ಷರು ಅವರ ಒಂದು ದೃಢ ನಿರ್ಧಾರದಲ್ಲಿ ಏನು ಇವತ್ತು ಗುಂಡಿ ಮುಚ್ಚುವ ಒಂದು ಟಾರ್ ಪುರಸಭೆಯ ಇತಿಹಾಸದಲ್ಲಿ ಗುಂಡಿ ಟಾರ್ ಮಾಡ್ತಕ್ಕಂಥ ಕೆಲಸ ನಾನು ನೋಡ್ದಂಗೆ ಕಂಡಿರಲಿಲ್ಲ. ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ಅವರ ಅಧ್ಯಕ್ಷರಾದ ಮೇಲೆ ಬಹಳ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಂದು ನೆನಪಿಸ್ಕೊಬಹುದು. ಆದ ನಂತರ ಪಂಪ್ಹೌಸ್ ಬೀದಿನೂ ಸಹ ಏನು ಸುಮಾರು 3ರಿಂದ 4 ವರ್ಷದಿಂದ ಆ ಪ್ಯಾಚ್ ಹಾಗೆ ಬಿದ್ದಿದೆ. ಯುಜಿಡಿ ಕೆಲಸ ಮಾಡಿ ಅದನ್ನು ಇವತ್ತವರೆಗೂ ಯಾರೂ ಪ್ಯಾಚು ಮಾಡಿಲ್ಲ. ಅದಕ್ಕೆ ಯಾವುದು ನಗರೋತ್ಥಾನದಲ್ಲಿ ಗ್ರ್ಯಾಂಟ್ ಸೇರಿಸಿದ್ದೀವಿ, ಬಟ್ ಅದು ಇನ್ನೂ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ. ಹಾಗಾಗಿ ಈ ಹೊಳೆಬೀದಿ ಅಡಿಕರ್ ಸರ್ಕಲ್ವರೆಗೂ ಕೆಲಸ ಆದ ನಂತರ ತಕ್ಷಣ ಪಂಪ್ಹೌಸ್ ಬೀದಿನ ಮಾಡ್ತೀವಿ. ಏನು ಇವತ್ತು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಸ್ನೇಹಿತರು ಜಮಾಲುದ್ದೀನ್ ಇವರ ಒಂದು ಹುಮ್ಮಸ್ಸು ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಕೆಲಸ ಮಾಡಿದ್ರು ಸಹ ನಾನು ಹಂಚ್ಕೊಳ್ತೀನಿ, ಈ ಥರ ಮಾಡ್ತಿದ್ದೀವಿ ಅಂತ. ಮಾಡು, ನೀನು ಏನು ಸಹಾಯ ಬೇಕು ಕೇಳು, ನಾವೆಲ್ಲ ಸದಸ್ಯರು ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿ ನನಗೆ ಬಹಳ ಪ್ರಶಂಸೆ ಕೊಡ್ತಾರೆ. ಹಾಗಾಗಿ ನಾವು ಇಂಥ ಒಂದು ಕಾರ್ಯನ ನಮ್ಮ ಪುರಸಭೆಯಲ್ಲಿ ಹಣ ಇರೋಲ್ಲ, ಆದರೂ ಸಹ ನಾವು ಮುನ್ಸಿಪಲ್ ಫಂಡಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿ ಯಾವುದೇ ಕೆಲಸ ಆಗಲಿ, ದೊಡ್ಡ ಕೆಲಸ 10 ಲಕ್ಷ 20 ಲಕ್ಷ 50 ಲಕ್ಷ ಕೆಲಸ ಮಾಡಿಕೊಡ್ತೀನಿ ಅಂತ ಒಪ್ಕೊಳ್ಳಲ್ಲ. ಕನಿಷ್ಠ ಅಂದರೆ ಒಂದು 5 ಲಕ್ಷ ಆಗ್ಬೋದು ಎಲ್ಲ ಪ್ಯಾಚ್ ವರ್ಕು. ಇನ್ನೂ 23 ವಾರ್ಡಲ್ಲೂ ಮಾಡ್ತೀವಿ ಅಂದರೆ ಒಂದು 10 ಲಕ್ಷ ಆಗ್ಬೋದು.